ಕೇಂದ್ರ ಸರ್ಕಾರ ಕಡೆಗೂ ಸಹ ರಾಹುಲ್ ಗಾಂಧಿಯವರ ಒಂದು ಹೋರಾಟಕ್ಕೆ ಸ್ಪಂದಿಸಿ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಜನಗಣತಿಯನ್ನು ಮಾಡಲಿಕ್ಕೋಸ್ಕರ ಅಧಿಸೂಚನೆ ಹೊರಡಿಸಿರ್ತಕ್ಕಂಥದ್ದು ಸ್ವಾಗತ. ಯಾರೇ ಸಹ ಪ್ರಜಾಪ್ರಭುತ್ವದಲ್ಲಿ ಸಮಾನತೆ ವಿಚಾರ ಬಂದಾಗ ಜನಗಳ ಸ್ಥಿತಿಗತಿ ನೋಡಲಿಲ್ಲ ಅಂತ ಹೇಳಿದ್ರೆ ಕಾರ್ಯಕ್ರಮಗಳನ್ನು ಕೊಡೋದು ಕಷ್ಟ. ಅದರ ಮೂಲ ಉದ್ದೇಶದಿಂದ ರಾಹುಲ್ ಗಾಂಧಿಯವರ ನಿರಂತರ ಹೋರಾಟದ ಫಲವಾಗಿ ಇವತ್ತು ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಅದನ್ನು ಸ್ವಾಗತ ಮಾಡ್ತೇವೆ. ಜಾತಿಯನ್ನು ಕೂಡ ಮೊದಲನೇ ಬಾರಿಗೆ ಸೇರಿಸ್ತಾ ಇರುವಂಥದ್ದು 1931ನೇ ಇಸ್ವಿನಲ್ಲಿ ಜಾತಿ ಸೇರಿಸಿದ್ರು. ಸ್ವತಂತ್ರ ಬಂದ ನಂತರ ಮೊದಲನೇ ಬಾರಿಗೆ ಜಾತಿಯನ್ನು ಸೇರಿಸ್ತಕ್ಕಂಥದ್ದು ಅದು ಭಾಳ ಮುಖ್ಯವಾಗಿದೆ. ರಾಹುಲ್ ಗಾಂಧಿಯವರ ಬೇಡಿಕೆಯೂ ಸಹ ಅದೇ ಇತ್ತು. ಪ್ರತಿಯೊಂದು ಜಾತಿಯವರು ಸಹ ಯಾವ ಮಟ್ಟದಲ್ಲಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಯಾವ ಸ್ಥಿತಿಗತಿಗಳಲ್ಲಿ ಇದ್ದಾರೆ, 75 ವರ್ಷ ಸ್ವತಂತ್ರ ಬಂದ ನಂತರ ಸಮಾನತೆ ಇದೆಯಾ ಇಲ್ವಾ ಅನ್ನೋದು ನೋಡಬೇಕಾದ್ರೆ ಜಾತಿ ಗಣತಿ ಅವರ ಸ್ಥಿತಿಗತಿಗಳು ನೋಡಬೇಕು ಅಂತೇಳಿ ರಾಹುಲ್ ಗಾಂಧಿಯವರ ಒಂದು ಒತ್ತಡ ಇತ್ತು. ಅದನ್ನು ಜಾತಿ ಗಣತಿ ಬರೋದು ಭಾಳ ಉತ್ತಮವಾದ ಒಂದು ನಿರ್ಣಯ. ಸರ್, ಈಗ ರಾಜ್ಯದಲ್ಲಿ ಜಾತಿ ಗಣತಿ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಮಾಡಿದ್ದ ಗಣತಿ ವರದಿಯನ್ನು ಬಿಡುಗಡೆ ಮಾಡೋದಕ್ಕೆ ಪ್ರಬಲ ಜಾತಿಗಳು ವಿರೋಧ ಮಾಡಿದ್ರು ಅಂತ ಹೇಳಿದ್ದಾರೆ. ಈಗ ಕರ್ನಾಟಕ ರಾಜ್ಯದ ವಿಚಾರದಲ್ಲಿ ನಮಗೇನು ಹೊಸದಲ್ಲ. 1960ನೇ ಇಸ್ವಿನಲ್ಲಿ ನಾಗನಗೌಡ ಸಮಿತಿಯಿಂದ ಹಿಡಿದು ತದನಂತರ ಹಾವನೂರು, ತದನಂತರ ವೆಂಕಟಸ್ವಾಮಿ, ಚಿನ್ನಪ್ಪ ರೆಡ್ಡಿ ಇವೆಲ್ಲ ಸಮಿತಿಗಳು ಸಹ ಬಂದಿದೆ. ಇದೇನು ಹೊಸದೇನಲ್ಲ. ಎಲ್ಲ ಸಂದರ್ಭದಲ್ಲೂ ಸಹ ಕೆಲವು ಮೇಲ್ಜಾತಿಯವರು ಅದಕ್ಕೆ ವಿರೋಧ ಮಾಡಿರ್ತಕ್ಕಂಥದ್ದು ನಾವು ನೋಡಿಕೊಂಡೇ ಬಂದಿದ್ದೀವಿ. ಆದರೆ ಕರ್ನಾಟಕ ರಾಜ್ಯದಲ್ಲಿ 2015ನೇ ಇಸ್ವಿನಲ್ಲಿ ಮಾಡಿರ್ತಕ್ಕಂಥ ಈ ಜಾತಿ ಗಣತಿ ವಿಚಾರದಲ್ಲಿ ಕೆಲವು ಕೋಮಿನವರು ಜಾತಿ ಗಣತಿ ಅಂದರೆ ಕೇವಲ ತಲೆ ಎಣಿಸೋ ವಿಚಾರ ಅಲ್ಲ. ಈಗ ಮೇಲ್ಜಾತಿಯವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಅವ್ರಿಗೆ ಜನಸಂಖ್ಯೆ ಬೇಕಾಗಿದೆ. ಅವರು ದೊಡ್ಡ ಸಂಖ್ಯೆಯಲ್ಲಿ ಇದೆಯೋ ಅಂತ ಹೇಳ್ಕೊಳ್ಳೋಕ್ಕೆ ವಿನಃ ಜಾತಿ ಗಣತಿಯಲ್ಲಿ ಇರ್ತಕ್ಕಂಥ ಮೂಲ ಆಶಯಗಳೇನಿದೆ ಅಂತ ಹೇಳಿದರೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಉದ್ಯೋಗದಲ್ಲಿ ಏನು ಸ್ಥಾನಮಾನಗಳಿದೆ ಅನ್ನೋದನ್ನು ನೋಡಲಿಕ್ಕೋಸ್ಕರ ಜಾತಿ ಗಣತಿ ಬೇಕು.